ಸೊ ನಾನಿಲ್ಲಿ ಕೃಷಿ ವಸ್ತು ಪ್ರದರ್ಶನದ ಮಳಿಗೆಯ ಮೊದಲನೇ ಕೌಂಟ್ರಿಗೆ ಬಂದಿದ್ದೇನೆ. ಸೊ ಇಲ್ಲಿ ಏನೇನಿದೆ ಎಂಬುದನ್ನು ಮಾಹಿತಿಯನ್ನು ಪಡೆಯೋಣ. ಇಲ್ಲಿ ಸಾಕಷ್ಟು ಯುವಕರು ಗುಂಪುಗೂಡಿ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಕೆನರಾ ಬ್ಯಾಂಕ್ ದೇಶಪಾಂಡೆ RCT ಹಳಿಯಾಳ ಅಂದ್ಕೊಂಡು ಒಂದು ಬೋರ್ಡ್ ಹಾಕಿದ್ದಾರೆ. ಸರ್ ನಮಸ್ತೆ. ಸೊ ನಮ್ಮಲ್ಲಿ ಕೆನರಾ ಬ್ಯಾಂಕ್ ದೇಶಪಾಂಡೆ RCT ಅಂತೇಳಿ ಇದು ಗ್ರಾಮೀಣ ಭಾಗದ ನಿರುದ್ಯೋಗ ಯುವಕ ಯುವತಿಯರಿಗಾಗಿ ಇವಾಗ SLC ಮುಗಿಸಿರ್ತಾರೆ, PUC ಮುಗಿಸಿರ್ತಾರೆ, ಡಿಗ್ರಿ ಮುಗಿಸಿರ್ತಾರೆ. ಸೊ ಅಂಥವ್ರು ಉದ್ಯೋಗಗಳನ್ನು ಹುಡುಕ್ತಾ ಇರ್ತಾರೆ. ಸೊ ಎಲ್ಲರಿಗೂ ಗೌರ್ಮೆಂಟ್ ನೌಕರಿಗಳು ಸಿಗಲ್ಲ. ಸೊ ಹೀಗಾಗಿ ಏನಾದರೂ ಒಂದು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಆಸಕ್ತಿ ಇರುತ್ತೆ, ಬಟ್ ಅವ್ರಿಗೆ ಸರಿಯಾದ ಒಂದು ಮಾರ್ಗದರ್ಶನ ಇರಲ್ಲ. ಸೊ ಹೀಗಾಗಿ ನಮ್ಮ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹಳಿಯಾಳದಲ್ಲಿ ಕೆನರಾ ಬ್ಯಾಂಕ್ ದೇಶಪಾಂಡೆ RCT ಅಂತೇಳಿ ಸೊ ಇಲ್ಲಿ ನಾವು ಉಚಿತ ತರಬೇತಿಗಳನ್ನು, ಕೌಶಲ್ಯ ತರಬೇತಿಗಳನ್ನು ನೀಡ್ತೀವಿ. ಸೊ ಎಕ್ಸಾಂಪಲ್ಸ್ ಈಗ ITI ಮಾಡಿದ್ದಾನೆ, ಅವ್ರಿಗೊಂದು ಸ್ಕಿಲ್ ಇದೆ, ಎಲೆಕ್ಟ್ರಿಷಿಯನ್ ರಿಲೇಟೆಡ್ ಸ್ಕಿಲ್ ಇದೆ, ಅಂಥವ್ರಿಗೆ ಎಲೆಕ್ಟ್ರಿಕಲ್ ಮೋಟರ್ ರಿವೈಂಡಿಂಗ್ ಆಗಿರ್ಬೋದು, ಹೌಸ್ ವೈರಿಂಗ್ ಆಗಿರ್ಬೋದು, ಆಮೇಲೆ ಎಲೆಕ್ಟ್ರಾನಿಕ್ ರಿಲೇಟೆಡ್ ಸೆಲ್ ಫೋನ್ ರಿಪೇರಿ ಆಗಿರ್ಬೋದು, TV ಟೆಕ್ನಿಷಿಯನ್ ಆಗಿರ್ಬೋದು. ಸೊ ಇದೇ ಥರ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಸುಮಾರಷ್ಟು ನಮ್ಮಲ್ಲಿ ವಿವಿಧ ತರಬೇತಿಗಳಿದ್ದಾವೆ. ಬೇರೆ ಬೇರೆ ವಿವಿಧ ತರಬೇತಿಗಳನ್ನ ನೀವು ಇಲ್ಲಿ ನೋಡ್ಬೋದು. ಯಾವ್ಯಾವ ಥರ ತರಬೇತಿಗಳು ನಮ್ಮ ಸಂಸ್ಥೆಯಲ್ಲಿ ನಡೀತಾ ಇದ್ದಾವೆ ಅಂತಂದರೆ ಇಲ್ಲಿ ಈಗ ಪ್ರೆಸೆಂಟ್ ನೆಕ್ಸ್ಟ್ ಈಗ ಮಾರ್ಚ್ ತನಕ ಅಪ್ ಟು ಮಾರ್ಚ್ ತನಕ ಇತರ ಟ್ರೈನಿಂಗ್ ಪ್ರೋಗ್ರಾಮ್ಗಳಿದ್ದಾವೆ. ದ್ವಿಚಕ್ರ ವಾಹನ ದುರಸ್ತಿ ತರಬೇತಿ, ಆಮೇಲೆ ಹೆಣ್ಮಕ್ಳಿಗೆ ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್, ಸಮಗ್ರ ಕೃಷಿ ಉದ್ಯಮಿ ರೈತರಿಗಾಗಿ ಸಮಗ್ರ ಕೃಷಿ ಉದ್ಯಮಿ ಒಳಗಡೆ ಹೈನುಗಾರಿಕೆ, ಕುರಿ ಸಾಕಾಣಿಕೆ ಮತ್ತು ಜೇನು ಸಾಕಾಣಿಕೆ ಸಂಬಂಧಪಟ್ಟಂಗೆ ಸೋಲಾರ್ ಟೆಕ್ನಿಷಿಯನ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಕಂಟೆಂಟ್ ರಿಲೇಟೆಡ್. ಯಾಕಂದರೆ ಪ್ರೆಸೆಂಟ್ ಆಗಿ ಸೋಷಿಯಲ್ ಮೀಡಿಯಾ ಜಾಸ್ತಿ ಇರೋದ್ರಿಂದ ನಾವು ಹೊಸದಾಗಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಪ್ರವಾಸೋದ್ಯಮ ಗೈಡ್ಲೈನ್ಸ್ ಸಂಬಂಧಪಟ್ಟಂಗೆ CC ಕ್ಯಾಮ್ರಾ, ಹಾಗೆ JCB ಆಪರೇಟಿಂಗ್, ಆಮೇಲೆ ಕಂಪ್ಯೂಟರ್ ಟ್ಯಾಲಿ ಮತ್ತು ಅಕೌಂಟಿಂಗ್. ಸೊ ಆಮೇಲೆ ಹೆಣ್ಮಕ್ಳಿಗೆ ವಿಶೇಷವಾಗಿ ನಾವು ಟೇಲರಿಂಗ್ ಆಗಿರ್ಬೋದು, ಬ್ಯೂಟಿಷಿಯನ್ ಆಗಿರ್ಬೋದು, ಈ ಥರ ಹಲವಾರು ತರಬೇತಿಗಳು ಸ್ವ ಉದ್ಯೋಗ ಕೈಗೊಳ್ಳೋರಿಗೆ ಅವರ ಆಸಕ್ತಿ ಆಧಾರವಾಗಿ ಅವರಿಗೆ ತರಬೇತಿಯನ್ನು ನೀಡ್ತೀವಿ. ಸೊ ತರಬೇತಿ 18 ರಿಂದ 45 ವರ್ಷ ವಯಸ್ಸಾಗಿರಬೇಕು, ಕನ್ನಡ ಓದಲಿಕ್ಕೆ ಬರಲಿಕ್ಕೆ ಬರಬೇಕು, ಹೆಚ್ಚಾಗಿ ಅವರಿಗೆ ಆಸಕ್ತಿ ಇರಬೇಕು. ಎಜುಕೇಷನ್ ಸಂಬಂಧಪಡಲ್ಲ. ಕೆಲವೊಂದು ಈಗ DTP ಕಂಪ್ಯೂಟರ್ ರಿಲೇಟೆಡ್ ಟ್ರೈನಿಂಗ್ಗಳಿಗೆ ಸೊ ಬೇಸಿಕ್ ಎಜುಕೇಷನ್ ಕೇಳ್ತೇವೆ ನಾವು. ಸೊ ಉಳಿದ ಒಂದು ತರಬೇತಿಗೆ ಎಜುಕೇಷನ್ ಏನು ಸಂಬಂಧಪಡಲ್ಲ, ಅಟ್ಲೀಸ್ಟ್ ಅವರಿಗೆ ಕನ್ನಡ ಓದಲಿಕ್ಕೆ ಬರಲಿಕ್ಕೆ ಬರಬೇಕು. ಎಷ್ಟು ತಿಂಗಳ ಸರ್? ಸೊ ಕೆಲವೊಂದು ಟ್ರೈನಿಂಗ್ ಪ್ರೋಗ್ರಾಮ್ಗಳು 1 ತಿಂಗಳ ಇದ್ದಾವೆ, ಕಂಪ್ಯೂಟರ್ ರಿಲೇಟೆಡ್ ಟ್ರೈನಿಂಗ್ಗಳು 45 ಡೇಸ್ ಇದ್ದಾವೆ, ಅಗ್ರಿಕಲ್ಚರ್ ರಿಲೇಟೆಡ್ ಟ್ರೈನಿಂಗ್ಗಳು 10 ಅಥವಾ 15 ದಿನಗಳ ಟ್ರೈನಿಂಗ್ ಪ್ರೋಗ್ರಾಮ್ಗಳಿದ್ದಾವೆ. ಸೊ ಈ ಥರ ತರಬೇತಿಗಳು ಅವರ ಒಂದು ಸ್ಕಿಲ್ಗೆ ಆಧಾರವಾಗಿ ನಾವು ತರಬೇತಿಗಳನ್ನು ಕೊಡ್ತೀವಿ. ತರಬೇತಿಯನ್ನು ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹತೆಗಳು ಏನಂದರೆ 18 ರಿಂದ 45 ವರ್ಷ ವಯಸ್ಸಿರಬೇಕು, ಗ್ರಾಮೀಣ ಭಾಗದವರು ಆಗಿರಬೇಕು, BPL ರೇಷನ್ ಕಾರ್ಡ್ ಇರಬೇಕು, ಸೊ ಕನ್ನಡ ಓದಲಿಕ್ಕೆ ಬರಲಿಕ್ಕೆ ಬರಬೇಕು. ಅಂಥವ್ರು ಏನು ಮಾಡಬೇಕು ಅಂದರೆ ನಮ್ಮ ಸಂಸ್ಥೆಗೆ ನೇರವಾಗಿ ಸಂಪರ್ಕ ಮಾಡ್ಬೋದು. ಸಂಪರ್ಕ ಮಾಡ್ತಕ್ಕಂಥದ್ದು ಏನು ಅಂತಂದರೆ ಮೊಬೈಲ್ ಮುಖಾಂತರ 9483485489 ಈ ಒಂದು ವಾಟ್ಸಪ್ ನಂಬರ್ಗೆ ಜಸ್ಟ್ ನೀವು ಹಾಯ್ ಅಂತ ಮೆಸೇಜ್ ಹಾಕಿ. ಊಟ ವಸತಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಸೊ ಹಾಯ್ ಅಂತ ಮೆಸೇಜ್ ಹಾಕಿದರೆ ಅವರಿಗೆ ಟ್ರೈನಿಂಗ್ ಬಗ್ಗೆ ಮತ್ತು ಸಂಸ್ಥೆ ಬಗ್ಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಸೊ ಅವರು ಆ ಒಂದು ಟ್ರೈನಿಂಗನ್ನು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಅವರಿಗೆ ಊಟ ವಸತಿ ಎಲ್ಲ ಸಂಪೂರ್ಣವಾಗಿ ಉಚಿತ ಇರುತ್ತೆ. ಹೆಣ್ಮಕ್ಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದೆ. ಸೊ ಆಮೇಲೆ ಮಾರ್ನಿಂಗ್ 6 ಗಂಟೆಯಿಂದ ನಮ್ಮ ಟ್ರೈನಿಂಗ್ ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ. ಯೋಗ ಕ್ಲಾಸಸ್ ಇರುತ್ತೆ. ಸೊ ನಂತರ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ಗಳಿರ್ತವೆ. ಅದ್ರ ಜೊತೆಗೆ ಉದ್ಯಮಕ್ಕೆ ಸಂಬಂಧಪಟ್ಟಂಗೆ EDP ಕ್ಲಾಸಸ್ ಅಂತ ಮಾಡ್ತೀವಿ. ಇದೆಲ್ಲವೂ ಕೂಡ ತರಬೇತಿ ಅವಧಿಯಲ್ಲಿ ಅವ್ರಿಗೆ ಸಿಗುತ್ತೆ. ಸೊ ಬ್ಯಾಂಕಿಂಗ್ ರಿಲೇಟೆಡ್ ಆಗಿರ್ಬೋದು, ಸೊ ಅದೇ ರೀತಿ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೊಳ್ಳಾಗಿರ್ಬೋದು, ಬ್ಯಾಂಕ್ ಸಾಲ ಸೌಲಭ್ಯಗಳಾಗಿರ್ಬೋದು, ಸೊ ಆಮೇಲೆ ಸರ್ಕಾರದ ಒಂದು ಏನು ಸವಲತ್ತುಗಳಿದ್ದಾವೆ ಇವೆಲ್ಲವೂ ಕೂಡ ತರಬೇತಿ ಅವಧಿಯೊಳಗಡೆ ಸೊ ಆ ಒಂದು ತರಬೇತಿಗೆ ಹಾಜರಾದವರು ಸಿಗುತ್ತೆ. ಸರ್ ಈಗ ಬ್ಯಾಂಕ್ ಸ್ವಉದ್ಯೋಗ ಮಾಡಲಿಕ್ಕೆ ಬ್ಯಾಂಕಿಂದು ಲೋನ್ ಅನ್ನು ಏನು ಮಾಡ್ಕೊಡ್ತೀರಾ? ಸೊ ಲೋನ್ ಅಂತಂದರೆ ನಾವೇನು ಮಾಡ್ತೀವಿ, ಕೆಲವೊಂದವ್ರು ಏನು ಮಾಡ್ತಾರೆ, ಈಗ ಲೋನನ್ನು ತೆಗೆದುಕೊಳ್ತಾರೆ, ಸರಿಯಾಗಿ ಅವರು ಉಪಯೋಗ ಮಾಡ್ಕೊಳ್ಳಲ್ಲ. ಇದರಲ್ಲಿ ಏನಿರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ತರಬೇತಿ ಮುಗಿದಾದ್ಮೇಲೆ ಭಾರತ ಸರ್ಕಾರದ ಅಡಿಯಲ್ಲಿ ಒಂದು ತರಬೇತಿ ಸರ್ಟಿಫಿಕೇಟ್ ಬರುತ್ತೆ. ಸೊ ಆ ಸರ್ಟಿಫಿಕೇಟ್ ಏನಾಗುತ್ತೆ, ಅವರಿಗೆ ಲೋನ್ ತೆಗೆದುಕೊಳ್ಳಿಕ್ಕೆ ಅದು ಅನುಕೂಲ ಆಗುತ್ತೆ. ಸೊ ಲೋನ್ ತೆಗೆದುಕೊಳ್ತೀವಿ ಅಂದರೆ ನಾವೇನು ಮಾಡ್ತೀವಿ, ಸೊ ಅವ್ರ ಕಡೆಯಿಂದ ಒಂದು ರೆಕಮೆಂಡೇಷನ್ ಮಾಡ್ತೀವಿ. ಬ್ಯಾಂಕಲ್ಲಿ ಅವರು ಸಾಲ ಸೌಲಭ್ಯ ತೆಗೆದುಕೊಳ್ಬೇಕಂದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ಮುಖಾಂತರ ಬ್ಯಾಂಕಲ್ಲಿ ಸಾಲ ಸೌಲಭ್ಯನ ಒದಗಿಸ್ತಕ್ಕಂಥ ವ್ಯವಸ್ಥೆನ ಕೂಡ ನಾವು ಮಾಡಿಕೊಡ್ತೀವಿ. ಸೊ ಗೈಡ್ ಮಾಡ್ಬೋದು, ಯಾವ ಥರ ತೆಗೆಸಬೇಕು, ಹೇಗೆ ತೆಗೆಸಬೇಕು ಅಂತೇಳಿ. ಸೊ ಸರ್ಟಿಫಿಕೇಟ್ ಇಟ್ಕೊಂಡು ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೋದಾ? ಹೌದು. ಸೊ ಅವರು ಸ್ವ ಉದ್ಯೋಗ ಮಾಡ್ಲಿಕ್ಕೆ ಆಗಲ್ಲ ಅಂತಂದರೆ ಕೆಲವೊಂದು ಟ್ರೈನಿಂಗ್ ಪ್ರೋಗ್ರಾಮ್ಗಳು, ಎಕ್ಸಾಂಪಲ್ ಈಗ 2 ವೀಲರ್ ಮೆಕ್ಯಾನಿಕ್ ಅಂತೇಳಿ, ಸೊ ಆ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಪ್ಲೇಸ್ಮೆಂಟು ಕೂಡ ನಾವೇ ಅವ್ರಿಗೆ ಕಲ್ಪಿಸ್ಕೊಡ್ತೀವಿ. ಸೊ ಕೆಲವೊಂದು TV ಟೆಕ್ನಿಷಿಯನ್ ಆಗಿರ್ಬೋದು, ಕೆಲವೊಂದು CC ಕ್ಯಾಮ್ರಾ ದುರಸ್ತಿ ಆಗಿರ್ಬೋದು, ಇಂಥವು ಎಲ್ಲಿ ನಾವು ಕಂಪ್ನಿ ಜೊತೆ ಸೊ ನಮ್ಗೆ ಕೆಲವೊಂದು ಕಂಪ್ನಿಗಳು ನಮ್ಮ ಪರಿಚಯ ಇರೋದ್ರಿಂದ ಸೊ ನಾವೇನು ಮಾಡ್ತೀವಿ, ಅವ್ರಿಗೆ ನೇರವಾಗಿ ಸ್ವ ಉದ್ಯೋಗ ಮಾಡೋಕ್ಕಾಗಲ್ಲ ಅಂತಂದರೆ ವೇಜ್ ಎಂಪ್ಲಾಯ್ಮೆಂಟು ಕೂಡ ನಾವು ಮಾಡಿಕೊಡ್ತೀವಿ. ಹೌದು ಸರ್. ನಿಮ್ದು ಎಲ್ಲಿದೆ ಸಂಸ್ಥೆ? ಸೊ ಕೆನರಾ ಬ್ಯಾಂಕ್ ದೇಶಪಾಂಡೆ RCT ಹಳಿಯಾಳ. ಸೊ ಇದು ದಾಂಡೇಲಿ ರೋಡ್ ಹಳಿಯಾಳದಲ್ಲಿ ಒಂದು ನಮ್ಮ RCT ಸಂಸ್ಥೆ ಇದೆ. ಧಾರವಾಡದಿಂದ ಎಷ್ಟು ಕಿಲೋಮೀಟರ್? ಧಾರವಾಡದಿಂದ ಒಂದು 25 ಕಿಲೋಮೀಟರ್ ಆಗುತ್ತೆ. 25 ಕಿಲೋಮೀಟರ್ ಆಗುತ್ತೆ. ಸೊ ಊಟದ ವ್ಯವಸ್ಥೆ ಮತ್ತು ಹೌದು, ಊಟ, ಅವರಿಗೆ ವಸತಿ, ಆಮೇಲೆ ಜೊತೆಗೆ ಯೂನಿಫಾರ್ಮು. ಸೊ 30 ಡೇಸ್ ಪ್ರೋಗ್ರಾಮ್, 30 ಡೇಸ್ 45 ಡೇಸ್. ಹೌದು, JCB ಆಪರೇಟಿಂಗ್ ಮತ್ತು LME ಅಂತ ಟ್ರೈನಿಂಗು ನಾವು ವಿಶೇಷವಾಗಿ ದಾಂಡೇಲಿ ಒಳಗಡೆ ಮಾಡ್ತೀವಿ. ಒಂದು ಟೂರಿಸ್ಟ್ ಆ್ಯಂಡ್ ಟ್ರಾವೆಲ್ಸ್ ಗೈಡ್ ಅಂತೂ ಕೂಡ ಅದು ಕೂಡ ಇದೆ. ವಿಶೇಷವಾಗಿ ದಾಂಡೇಲಿ ಒಳಗಡೆ ನಾವು ಅದನ್ನು ತರಬೇತಿಯನ್ನು ಮಾಡ್ತೀವಿ. ಅದು ಕೂಡ ಜಸ್ಟ್ ಒಂದು ಹಾಯ್ ಅಂತ ಹಾಕಿದ್ರೆ ಸಾಕು. ಮತ್ತು
ಒಂದು ಸುವರ್ಣ ಅವಕಾಶ ಅಂತ. ಆಮೇಲೆ ಅರ್ಜಿ ಸಲ್ಲಿಸೋರು ಸ್ಕ್ಯಾನ್ ಮುಖಾಂತರನೂ ಕೂಡ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಬೇಕಾದ್ರೆ ಈ ಸ್ಕ್ಯಾನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ನೋಡಿ, ಒಂದು ಸ್ಕ್ಯಾನರ್ ಇದೆ, ಅದನ್ನು ಸ್ಕ್ಯಾನ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಸ್ಗಳನ್ನ ನೋಡಿ. ಸೊ ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು, ನೀವು ಜಸ್ಟ್ ಹಾಯ್ ಅಂತ ಹಾಕಿದ್ರೆ ಎಲ್ಲ ಚಾನಲ್ಸ್ಗಳು ಬರುತ್ತೆ. ಸೊ ಅದನ್ನ ನೋಡಿಬಿಟ್ಟು ಸಂಸ್ಥೆ ಪ್ರತಿಯೊಂದು ಕೂಡ ಇದೆ. ಕೌಶಲ್ಯದ ತರಬೇತಿಯನ್ನು ಪಡೆದು ದೊಡ್ಡ ವ್ಯಕ್ತಿಗಳಾಗಿದ್ದು ಯಾರು ಇದ್ದಾರೆ? ಸುಮಾರಷ್ಟು ಜನ ಇದ್ದಾರೆ. ಸಂಸ್ಥೆ 2004ರಲ್ಲಿ ಪ್ರಾರಂಭ ಆಗಿದೆ. ಇಲ್ಲಿವರೆಗೆ 28,000ಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು ತರಬೇತಿ ಪಡೆದಿದೆ. ತರಬೇತಿಯನ್ನು ಪಡ್ಕೊಂಡವರೆಲ್ಲರೂ ಕೂಡ ಇವತ್ತು ಸುಮಾರಷ್ಟು ಅದರಲ್ಲಿ ಸುಮಾರು ಒಂದು 75% ಅಂದರೆ 75% ಜನ ಏನು ಮಾಡ್ತಾ ಇದ್ದಾರೆ, ಇವತ್ತು ಸ್ವಂತ ಉದ್ಯೋಗಗಳು ಮಾಡ್ತಾರೆ. ಅದರಲ್ಲಿ ಹೈಲಿ ಸಕ್ಸಸ್ಫುಲ್ ಆದವರು ಸುಮಾರಷ್ಟು ಜನ ಇದ್ದಾರೆ. ಸೊ ತಿಂಗಳ 1 ಲಕ್ಷದವರೆಗೂ ಕೂಡ ಆದಾಯ ಮಾಡ್ತಕ್ಕಂಥವ್ರು ಇದ್ದಾರೆ. ವಿಶೇಷ ಏನು ಅಂತಂದರೆ, ಸೊ ಇವತ್ತಿನ ಒಂದು ಕೃಷಿ ಮೇಳದಲ್ಲಿ ನಮ್ಮಲ್ಲೇ ತರಬೇತಿಯನ್ನು ಪಡೆದಿರತಕ್ಕಂಥ ಕೃಷಿ ಉದ್ಯಮ ತರಬೇತಿ ಪಡೆದಿರತಕ್ಕಂಥ ಶ್ರೀ ಶಂಕರ್ ಸೋಗ್ಲೆ ಅಂತೇಳಿ ವಿಶೇಷವಾಗಿ ಅವ್ರಿಗೂ ಕೂಡ ಇವತ್ತು ಸನ್ಮಾನವನ್ನು ಮಾಡ್ತಾರೆ. ನಮ್ಮಲ್ಲೇ ತರಬೇತಿಯನ್ನು ಪಡೆದು 1 ಎಕರೆ ಜಮೀನಲ್ಲಿ ಇವತ್ತು ಕೃಷಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕೂಡ ಮಾಡಿದ್ದಾರೆ. ಸೊ ಅವರು ನಮ್ಮಲ್ಲೇ ಟ್ರೈನಿಂಗನ್ನು ತೆಗೆದುಕೊಂಡಿರ್ತಕ್ಕಂಥವ್ರು. ಹಾಗೆ ಸುಮಾರಷ್ಟು ಜನ ಇವತ್ತು ಉದ್ಯೋಗಿಗಳಾಗಿ ಬೆಳೆದಿದ್ದಾರೆ. ಸೊ ಇದರ ಉದ್ದೇಶ ಏನು ಅಂತಂದರೆ, ಭಾರತ ದೇಶದಲ್ಲಿ ಒಂದು ಬಡತನ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಸೊ ಈ ಸಮಸ್ಯೆ ಕಡಿಮೆ ಆಗಬೇಕು, ಎಲ್ಲ ಯುವಕರು ಕೂಡ ಕೆಲಸ ಮಾಡಬೇಕು, ಆರ್ಥಿಕವಾಗಿ ಸಬಲರಾಗಬೇಕು ಅಂತಕ್ಕಂಥ ದೃಷ್ಟಿನ ಇಟ್ಕೊಂಡು ಸರ್ಕಾರ ಈ ಒಂದು ತರಬೇತಿಯನ್ನು ನೀಡ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ. ವೆಲ್ಕಮ್. ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ಎಲ್ಲರೂ ಈ ಸಂಸ್ಥೆಯ ನಂಬರ್ ಇದೆಯಲ್ಲ, ಅದಕ್ಕೆ ಸಂಪರ್ಕ ಮಾಡಿ ಒಂದು ಸ್ಕಿಲ್ಡ್ ಬೇಸ್ಡ್ ತರಬೇತಿಯನ್ನು ಪಡೆದು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಸ್ವಾವಲಂಬಿಗಳಾಗಿ ಅಂದ್ಕೊಂಡು ಬಯಸ್ತಾ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ಈ ಮೂಲಕ ಎಲ್ಲರಿಗೂ ಕೂಡ ನಿಮ್ಮ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನ ಯುವಕರಿಗೆ ಈ ಮೂಲಕ ಸಂದೇಶವನ್ನು ಕಳಿಸಿ ತರಬೇತಿಗೆ ಬರಲು ಅನುವು ಮಾಡಿಕೊಡಿ. ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು.